ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇನ್ನು ಫ್ರೈಡೇ ಮಾರ್ನಿಂಗ್ 7:15 ಇದು. ನಮ್ಮ ಪಪ್ಪ ಬೆಳಿಗ್ಗೆ 6 ಗಂಟೆಗೆ ಹೋಗಿ ನನಗೋಸ್ಕರ ಅಂತ 10 kg ಮಾವಿನ ಹಣ್ಣು, ನೇರಳೆ ಹಣ್ಣು 1 kg, ಕಡಲೆಕಾಯಿ ಎಲ್ಲನೂ ತೊಗೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಪಾಪ ಕೊಡೋಕ್ಕೆ ಅಂತ ಅಂದ್ಬಿಟ್ಟು. ಕೆಲಸದ ಬ್ಯುಸಿಲಿ ಇರ್ತೀನಿ, ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪಾಪ ಬೆಳಗಿನ ಜಾವನೇ ತಂದುಕೊಟ್ರು. ನನಗಂತೂ ತುಂಬಾ ಖುಷಿ ಆಯಿತು. ಅದ್ರ ಮಧ್ಯೆ ಸರ್ಪ್ರೈಸ್ ಬೇರೆ, ನಂಗೆ ಫೋನು ಕೂಡ ಮಾಡದೆ ಬಂದಿದ್ದರು. ಆವಾಗಂತೂ ನಂಗೆ ತುಂಬ ಖುಷಿನೂ ಆಯಿತು, ಎಮೋಷ್ನಲ್ಲು ಆದೆ. ಅದಾದಮೇಲಿಂದ ಅವ್ರು ಹೊರಟ್ಬಿಟ್ರು. ನಾವು ಕೂಡ ತಿಂಡಿ ಎಲ್ಲ ಮಾಡಿ ಮುಗಿಸ್ಕೊಂಡು ಇನ್ನು ನಾವು ಹೊರಟಿದ್ದೆ ಕಪ್ಪಡಿ ಕಡೆಗೆ. ಏನಕ್ಕೆ ಅಂತ ಅಂದರೆ ಅಂಜು ಥರ್ಸ್ಡೇ ನೈಟ್ ಕಾಲ್ ಮಾಡಿದ್ಲು. ಪಾಪದ್ದು ನಾಮಕರಣ ಇಟ್ಕೊಂಡಿದ್ದೀವಿ, ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು. ಸೊ ಪ್ಲೀಸ್ ಎಲ್ಲರೂ ಬನ್ನಿ ಅಂತ ಹೇಳಿದ್ಲು. ಹೇಗಿದ್ರು ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಕಪ್ಪಡಿ ನೋಡಿರಲಿಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಹೊರಟ್ಕೊಂಡ್ವಿ. ಅಲ್ಲಿ ನೋಡಿದ ಮೇಲೆ ಇನ್ನೂ ಏನು ಸ್ಟಾರ್ಟ್ ಆಗಿರಲಿಲ್ಲ. ಅವರು ಕೂಡ ಲೇಟ್ ಆಗಿಬಿಡ್ತು ಬರೋದು ಅಂತ ಅಂದ್ಬಿಟ್ಟು. ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಏನು ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೊಂಡಿರಲಿಲ್ಲ ಅವರು. ಆಮೇಲೆ ಬರೋ ಗಂಟನೇ ಅವರು 11:30 ಮಾಡ್ಕೊಬಿಟ್ಟಿದ್ದಾರೆ. ಅದಾದಮೇಲೆ ನಾವು ಕೂಡ ಹೋದಾಗ ಇನ್ನೂ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ಆಮೇಲೆ ಹೆಸರು ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನದೊಳಗಡೆ ಕರ್ಕೊಂಡೋದ್ರು. ಫಸ್ಟು ನಾವು ಕೂಡ ಬಂದ ತಕ್ಷಣವೇ ಹೊಳೇಲಿ ಕೈಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಈಚೆಗೆ ಬಂದ್ವಿ. ಅಷ್ಟರಲ್ಲಿ ಅವರು ಕೂಡ ಹೆಸರು ಕಟ್ತಾಯಿದ್ವಿ ಬನ್ನಿ ಅಂತ ಅಂದರು. ತಿರ್ಗಾ ದರ್ಶನ ಮಾಡ್ತಾ ನಿಂತಿದ್ವಿ. ಅಷ್ಟರಲ್ಲಿ ಮಮ್ಮಿ ಕಾಲ್ ಮಾಡಿದ್ರು. ನಾನು KR ನಗರ ಹತ್ರ ಬಂದು ನಿಂತಿದ್ದೀನಿ, ಯಾವುದು ಬಸ್ಸು ಆಟೋ ಏನೂ ಸಿಗ್ತಾ ಇಲ್ಲ, ಪ್ಲೀಸ್ ಯಾರಾದರೂ ಬನ್ನಿ ಪಿಕ್ ಮಾಡೋಕ್ಕೆ ಅಂತ ಹೇಳಿದರು. ಸೊ ನನ್ನ ಹಸ್ಬೆಂಡ್ ಕೂಡ ಕರ್ಕೊಂಡು ನಾನು ಹರ್ಷಿತಾ ನನ್ನ ಹಸ್ಬೆಂಡ್ ಹೋಗಿ ನಮ್ಮ ಮಮ್ಮಿನೂ ಕೂಡ ಪಿಕ್ ಮಾಡಿಕೊಂಡು ದೇವಸ್ಥಾನದ ಹತ್ರ ಬಂದು ವಾಪಸ್ಸು. ಅಲ್ಲಿ ಬಂದು ನೋಡಿದ್ಮೇಲೆ ತಿರ್ಗಾ ಇನ್ನೊಂದು ಸಲ ದರ್ಶನ ಮಾಡಿದ್ವಿ. ಒಂದು ಸತಿ ದೇವ್ರು ಕರೆಸ್ಕೋಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಒಂದು ಸತಿ ಎಲ್ಲ 3 ಸತಿ ದರ್ಶನ ಕೊಡ್ತಾನೆ ಅಂತ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ಅದಾದಮೇಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಬಂದಮೇಲೆ ಮಮ್ಮಿ ಜೊತೆ ದ್ವಿತ್ವನು ಹೊರಟ.